ಯಾರ ದೇಹದಲ್ಲಿ ಇಂದು ಜೀವನದ ಅತ್ಯಂತ ಹೆಚ್ಚಿನ ಶಕ್ತಿ ತುಂಬಿದೆಯೋ, ಯಾರ ಕೂದಲು ಕಪ್ಪಾಗಿದೆಯೋ, ಕಣ್ಣುಗಳಲ್ಲಿ ಹೊಳಪಿದೆಯೋ ಮತ್ತು ಮುಖದಲ್ಲಿ ಸೋಂಕಿಲ್ಲವೋ, ನೀವು ಇಂದು ಜೀವನದ ಅತ್ಯಂತ ಸುಂದರವಾದ ಘಟ್ಟದಲ್ಲಿದ್ದೀರಿ. ಈ ಯೌವನ ಸಮಯದಲ್ಲಿ ನೀವು ಯಾವುದನ್ನು ಬೇಕಾದರೂ ಸಾಧಿಸಬಲ್ಲ ಸಮಯ. ಇದು ಕೇವಲ ಕೆಲವು ವರ್ಷಗಳವರೆಗೆ ಮಾತ್ರ ಇರುತ್ತದೆ. ಆಮೇಲೆ ನಿಮ್ಮ ಕೂದಲು ಬಿಳಿಯಾಗಲು ಶುರುವಾಗುತ್ತದೆ, ಗೆಳೆಯರ ಬಳಗ ದೂರವಾಗುತ್ತದೆ ಮತ್ತು ಎಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ಬ್ಯುಸಿಯಾಗುತ್ತಾರೆ. ಇಂದು ನಿಮಗಿರುವ ಕನಸುಗಳು ಬಂಗಲೆ, ಹೆಸರು, ಗಾಡಿ ಅಥವಾ ಹಣ, ಇವುಗಳಿಗಾಗಿ ಕೆಲಸ ಮಾಡಲು ಇಡೀ ಜೀವನದಲ್ಲಿ ಇದಕ್ಕಿಂತ ಉತ್ತಮ ಸಮಯ ನಿಮಗೆ ಸಿಗುವುದಿಲ್ಲ. ಇಂದು ನೀವು ಒಂದು ಫ್ಯಾಷನ್ ಆರಿಸಿಕೊಳ್ಳಲೇಬೇಕು, ಏಕೆಂದರೆ ಜಗತ್ತಿನ ಬಹುತೇಕ ಕ್ರಾಂತಿಕಾರಿ ಕೆಲಸಗಳು ಒಂದು ಈ ವಯಸ್ಸಿನಲ್ಲೇ ನಡೆದಿದೆ, ಇಲ್ಲವೋ ಅವುಗಳ ಬೀಜ ಈ ವಯಸ್ಸಿನಲ್ಲಿ ಬಿತ್ತಲ್ಪಟ್ಟಿವೆ. ಇಂದು ನಿಮ್ಮ ಮೆದುಳಿನಲ್ಲಿ ಯಾವುದೇ ಗುರಿ ಇಲ್ಲದಿದ್ದರೆ ನೀವು ಭಗವಂತ ಕೊಟ್ಟಿರುವ ಅತ್ಯಮೂಲ್ಯ ಉಡುಗೊರೆಯನ್ನು ವ್ಯರ್ಥ ಮಾಡುತ್ತಿದ್ದೀರಿ ಎಂದರ್ಥ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಯೌವನವು ಜೀವನದ ಸರ್ವಶ್ರೇಷ್ಠ ಸಮಯ. ಇಂದು ನೀವು ಮಾಡುವ ಕೆಲಸ ನಿಮ್ಮ ಭವಿಷ್ಯದ ಹೇಗಿರುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ಹಾಗೆ ನೀವು ನೆನಪಿಡಬೇಕಾದ ಮುಖ್ಯಾಂಶಗಳೆಂದರೆ, ಮೊದಲನೇದು ಏಕಾಗ್ರತೆಯ ಶಕ್ತಿ. ಮದುವೆ, ಮಕ್ಕಳು ಮತ್ತು ಜವಾಬ್ದಾರಿಗಳು ಬಂದಮೇಲೆ ಈಗಿನಂತೆ ಏಕಾಗ್ರತೆ ಮಾಡಲು ಸಾಧ್ಯವಾಗುವುದಿಲ್ಲ. ಏಕಾಗ್ರತೆ ಜ್ಞಾನದ ಬಾಗಿಲನ್ನು ತೆಗೆಯುವ ಏಕೈಕ ಕೀಲಿಕೈ. ಎರಡನೇದು ರಿಸ್ಕ್ ತೆಗೆದುಕೊಳ್ಳಿ. ಈ ವಯಸ್ಸಿನಲ್ಲಿ ನೀವು ತೆಗೆದುಕೊಳ್ಳುವ ಧೈರ್ಯದ ನಿರ್ಧಾರಗಳು ಮತ್ತು ರಿಸ್ಕ್ ಇಡೀ ಜೀವನದಲ್ಲಿ ಮತ್ತೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಒಂದು ವೇಳೆ ಸೋತರೆ ನಮಗೆ ಅನುಭವವಾಗುತ್ತದೆ, ಗೆದ್ದರೆ ಇತಿಹಾಸವಾಗಿ ನಿರ್ಮಾಣವಾಗುತ್ತದೆ. ಮೂರನೇದು ನಿಮ್ಮ ವ್ಯಕ್ತಿತ್ವದ ಅಡಿಪಾಯ. ಇಂದು ನೀವು ರೂಪಿಸಿಕೊಳ್ಳುವ ಚರಿತ್ರೆ ಮತ್ತು ಜ್ಞಾನ ನಿಮ್ಮ ಇಡೀ ಜೀವನದ ಬುನಾದಿಯಾಗುತ್ತದೆ. ಒಂದು ವೇಳೆ ನಿಮಗೆ ಈಗ ಏನು ಮಾಡಬೇಕೆಂದು ತಿಳಿಯದಿದ್ದರೆ ಸುಮ್ಮನೆ ಕುಳಿತುಕೊಳ್ಳಬೇಡಿ. ನೀವು ಯಾವ ಕೆಲಸದಲ್ಲಿ ಆಸಕ್ತಿ ಇದ್ದೀರೋ ಅದನ್ನು ಆರಿಸಿ ಶ್ರಮಪಡಿ. ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮಗೆ ಹೆಸರು ಹಣವನ್ನು ತಂದುಕೊಡಬಹುದು. ನೀವು ಅದರಲ್ಲಿ ಶ್ರೇಷ್ಠರಾದರೆ ಸಾಕು. ಒಮ್ಮೆ ಯೋಚಿಸಿ ನೋಡಿ, ನಿಮ್ಮ ಕನಸುಗಳು ನಿಮ್ಮನ್ನು ರಾತ್ರಿ ನಿದ್ದೆ ಮಾಡದಂತೆ ಕಾಣುತ್ತಿದೆಯೇ? ನಿಮ್ಮ ಮೇಲೆ ನೀವು ನಂಬಿಕೆ ಇಡುವವರೆಗೂ ಭಗವಂತನು ನಿಮ್ಮ ಸಹಾಯಕ್ಕೆ ಬರುವುದಿಲ್ಲ, ಏಕೆಂದರೆ ದೇವರು ತನ್ನ ಸಹಾಯ ತಾನು ಮಾಡಿಕೊಡುವವರಿಗೆ ಮಾತ್ರ ದಾರಿ ತೋರುತ್ತಾನೆ. ಹಾಗೆ ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ. ಕಣ್ಣು ಮುಚ್ಚಿ ಬೀಳುವುದರೊಳಗೆ ಯೌವನ ಕಳೆದು ವಯಸ್ಸಾದಂತೆ ಭಾಸವಾಗುತ್ತದೆ. ನಾವೆಲ್ಲರೂ ಒಂದು ದಿನ ಈ ಪ್ರಪಂಚವನ್ನು ಬಿಟ್ಟು ಹೋಗಲೇಬೇಕು. ಆದರೆ ನೀವು ಹೋದ ಮೇಲೆ ಇಡೀ ಜಗತ್ತು ನಿಮ್ಮನ್ನು ನೆನಪಿಸಿಕೊಳ್ಳಬೇಕೆಂದು ನಿಮಗೆ ಅನ್ನಿಸುವುದಿಲ್ಲವೇ? ನೆನಪಿಡಿ, ಮನಸ್ಸಿನ ಶಕ್ತಿಯೇ ಜೀವನ, ಮನಸ್ಸಿನ ದೌರ್ಬಲ್ಯವೇ ಮರಣ. ನಿಮ್ಮನ್ನು ನೀವು ಸಣ್ಣವರೇ ಎಂದು ಅಂದುಕೊಳ್ಳುವುದು ಅತಿ ದೊಡ್ಡ ಪಾಪ. ಇಂದು ನೀವು ಸಮಯ ವ್ಯರ್ಥ ಮಾಡಿದರೆ ಮುಂದೊಂದು ದಿನ ನಿಮ್ಮ ಜೀವನದ ಸಂಗಾತಿ, ಮಕ್ಕಳಿಗೆ ಮತ್ತು ಪೋಷಕರಿಗೆ ತುಂಬ ಕಷ್ಟವಾಗುತ್ತದೆ. ಹಾಗೆ ತುರ್ತು ಪರಿಸ್ಥಿತಿಯನ್ನು ನಿರ್ಮಿಸಿಕೊಳ್ಳಿ. ಅಂದರೆ ಒಬ್ಬ ಡಾಕ್ಟರ್ ಎಮರ್ಜೆನ್ಸಿ ಸಮಯದಲ್ಲಿ ಹೇಗೆ ಸಮಯ ವ್ಯರ್ಥ ಮಾಡುವುದಿಲ್ಲವೋ ಹಾಗೆಯೇ ನೀವು ಕಷ್ಟಪಟ್ಟು ಕೆಲಸ ಮಾಡಲು ಸಜ್ಜಾಗಿ. ನಿಮ್ಮ ಆಲೋಚನೆಗಳನ್ನು ದೊಡ್ಡದಾಗಿಸಿಕೊಳ್ಳಿ. ದೈಹಿಕವಾಗಿ ಫಿಟ್ ಆಗಿರುವಂತೆ ಮಾನಸಿಕವಾಗಿ ಸಕಾರಾತ್ಮಕ ಆಲೋಚನೆಗಳಿಂದ ಗಟ್ಟಿಯಾಗಿ. ವಯಸ್ಸಾದ ಮೇಲೆ ಪಶ್ಚಾತ್ತಾಪದ ನೋವು ಅನುಭವಿಸೋದಕ್ಕಿಂತ ಇಂದು ಕಷ್ಟಪಡುವ ನೋವನ್ನು ಅನುಭವಿಸುವುದು ಎಷ್ಟೋ ಮೇಲು. ಎದ್ದೇಳಿ, ಕೆಲಸ ಆರಂಭಿಸಿ. ನಿಮ್ಮ ಕನಸುಗಳನ್ನು ನೆನಸು ಮಾಡಿಕೊಳ್ಳಿ. ಇದು ನಿಮ್ಮಿಂದಲೇ ಸಾಧ್ಯವಿದೆ. ಇನ್ನೂ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮುಂದೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.